ಓ, ಏನಮ್ಮವರು ಇವತ್ತು ಬೇಗ ಇಷ್ಟೊತ್ತಿಗೆ ಫೋನ್ ಮಾಡಿಬಿಟ್ಟಿರಿ. ಮಗಳು ಬೇಗ ಮಲಗಿದ್ಲಾ? ಅದಕ್ಕೆ ನೆನಪಾತೇನ? ಅಲ್ಲ, ಮಗಳೇ ಹೇಳ್ತಾ ಅಪ್ಪಗೊಂಚೂರು ಫೋನ್ ಮಾಡು, ಪಾಪ ಒಬ್ಬರೇ ಇದ್ದಾರೆ ಅಂತ. ನನ್ನ ಮಗಳಿಗೆ ನನ್ನ ಮೇಲೆ ಭಾಳ ಆಸೆ ಅದೆಯಪ್ಪ, ಹಾಗಾಗೆ ಬೇಗ ಮಲಗ್ತೇನ. ಅದು ದಿವ್ಸಕ್ಕೊಂದ್ಸತಿ ಅಪ್ಪ ಅಪ್ಪ ಅಂತ ಹೇಳ್ತಾ ಇರೋ ಮಾತ್ರ ನೋಡು, ಹೇಳಿನೇ. ಎಂತ ಮಾಡ್ತಾದೆ? ನಿಜ ಮಲಗ್ಯದ ಮಗಳು? ನಿಂದು ಕಾಫಿ ಆತಾ? ಸುಮ್ಮನೆ ಇರಿ, ನಿಮಗೇನು ಆರಾಮಾಗಿದ್ದೀರಲ್ಲ ಅಲ್ಲಿ. ಫೋನಲ್ಲಿ ಒಂದ್ಸರಿ ಮಾತಾಡ್ಕೊತೀರಿ, ಮಗಳ ಸುದ್ದಿ ಕೇಳ್ಕೊತೀರಿ, ಸುಮ್ಮನೆ ಇರ್ತೀರಿ. ಗೋಳೇನು ಅಂತ ನಂಗೆ ಗೊತ್ತಿಲ್ಲ. ಹಗಲಿಡೀ ಅವಳನ್ನು ಬಿಟ್ಕೊಂಡು ಅಳಿಗೆ ಎಷ್ಟು ಹಠ ಮಾಡ್ತಾಳೆ ಏನು ಎತ್ತ ಅಂತ. ಬಂದು ಹೋದ್ರಿ ಅಂದರೆ 15 ದಿವ್ಸಗಟ್ಟಲೆ ನೆನಪಾಗಲ್ಲ. ಇಷ್ಟು ಹತ್ತಿರ ಇದ್ದಿದ್ರೆ ಬೇರೆ ಯಾರಾಗಿದ್ರೆ ದಿನಾನೂ ಬತ್ತಿದ್ರೇನು. ನಿಮಗೆ ಮತ್ತು ಮಗಳು ಅಂದ್ರೆ ಆಸೆ ಅನ್ನೋದು ನೋಡಿದ್ರೆ ಸಾಕು, ಬರೋಲ್ಲ ಏನಿಲ್ಲ. ನಾನು ಸುಮ್ಮನೆ ಹಿಂಗೆ ಮಾಡ್ಬೇಕು. ನಾ ಇಲ್ಲಿ ಕೂತಿದ್ನಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅವಳು ಮಲಗಲ್ಲ, ಇಲ್ಲೇ ಕೆಳಗೆ ಹೊರಡು ಹಾಕ್ಕೊಂಡೇನಿ. ಯಾಕೆ ಒಂಥರ ಮಾತಾಡ್ತಿದ್ದೀಯಲ್ಲ? ಮತ್ತು ಎಂತ ಆತ? 1-2 ದಿವಸ ಖುಷಿಲಿ ಇರ್ತೀಯ ಮಾರತಿ, ಮತ್ತೊಂದೆರಡು ದಿವಸಕ್ಕೆ ಏನಾಗ್ತದೆ ಏನ? ಎಂತ ಬೇರೆ ಯಾರಾಗಿದ್ರು ದಿನ ಬತ್ತಿದ್ರು ಅನ್ನೋಕ್ಕೆ ಅಟ್ಲಾಗೆ ಅಲ್ಲೇ ಇದ್ದು ಬಿಡ್ತೀನಿ ನಾನು. ಇಲ್ಲಿಗೆ ಬರೋದೇ ಇಲ್ಲ. ದಿನ ಈ ವಾರ 10 ದಿನ ಅನ್ನೋ ಒಂದು ಸತಿ ಬಂದು ಹೋಗ್ತಾ ಇದ್ದೇನೆ. ನಮ್ಮನೆಲ್ಲ ಅಪ್ಪ ಏನು ಹೇಳ್ತಾರೆ ಗೊತ್ತಾ? ನಿಮ್ಮನೇಲಿ ನಿಮ್ಮ ಅಪ್ಪ ಹೆಂಗೆ ಹೇಳ್ತಾರೆ? ನಿನ್ನ ಅಣ್ಣ ದಿನಾನು ಹೆಂಡ್ತಿ ಅವ್ರ ಹೆಂಡ್ತಿ ಮನೆಗೆ ಹೋಗ್ತಾ ಇದ್ರೆ ಹಾಗೆ ನಮ್ಮ ಮನೆಯಲ್ಲೂವ ಅವ್ರು ಹೇಳ್ತಾರೆ ಅನ್ನೋದಕ್ಕಿಂತನೂ ನನಗೂ ಒಂಥರ ಆತದ ಕಣೆ ಅಲ್ಲಿ ಬರೋಕ್ಕೆ. ದಿನ ದಿನ ಎಂತ ಗೊತ್ತಿರೋದು? ಹಾಗೆ ಅಪರೂಪಕ್ಕೆ ಬರಬೇಕು, ಆವಾಗಲೇ ಅಳಿಯನ ಉಪಚಾರ ಎಲ್ಲ ಚೆಂದ ಗೊತ್ತಾನ. ಇಲ್ಲಿರು ಸಸಾರಾಗೋತೀನಿ ನಾನು. ಸಸಾರಾದರೆ ನೀನು ಸಸಾರಾದಂಗೆ. ಅದಕ್ಕೆ ಬರೋಲ್ಲ ನಾನು. ಈಗ ಏನು ಹೇಳೋ? ನಾನು ಬಂದು ಏನು ಮಾಡಬೇಕಿತ್ತೋ? ನನ್ನ ಮಗಳನ್ನ ಕರ್ಕೋಬೇಕಿತ್ತ? ಪಾಪದ ಹುಡುಗಿ ಮಾರತ್ತೀಯ, ಅದನ್ನು ಸಾಕಕ್ಕೆ ಹಿಂಗೆ ಮಾಡ್ತೀಯ. ಸುಮ್ಮನೆ ಇರಿ ನೀವು. ಯಾವಾಗಲೂ ಹಿಂಗಿದ್ದೊಂದು ಏನಾರು ಮಾಡ್ತೀರಿ. ನನಗಂತೂ ಇಲ್ಲಿ ಎಷ್ಟು ಬೋರ್ ಗೊತ್ತಾ. ಬತ್ತ ಯಾಕೆ ನಮ್ಮ ಅಮ್ಮಗೂ ಪಾಪ ಕೆಲಸ ಮಾಡಿ ಸುಸ್ತಾಗ್ತದಲ್ಲ, ಬಯ್ಯು ಬಯ್ಯು ಬಯ್ಯು. ನನಗಂತೂ ಸಾಕಾಗೋಗ್ಯದ, ಒಂಚೂರು ನೆಮ್ಮದಿನೇ ಇಲ್ಲ. ಸುಮ್ಮನೆ ಅಲ್ಲಿಗೆ ಬರ್ಬೋದನೋ ಅಂತ ಅದೇ ಯೋಚನೆ ಮಾಡ್ತಿದ್ದೀನಿ. ಇಲ್ಲೇ ನಮ್ಮ ಪಕ್ಕದ ಮನೇಲಿ ಒಬ್ಬರು ಆಂಟಿ ಅದಾರೆ, ಅವ್ರು ಹೇಳ್ತಿದ್ರು ಇವಳಿಗೆ ಹಠ ಅಲ್ಲ. ಹೌದು, ಅಪ್ಪನ ಮನೆಗೆ ಹೋದ್ಮೇಲೆ ಮಕ್ಕಳೆಲ್ಲ ಸಾಧಾರಣ ಹಠ ಕಮ್ಮಿ ಮಾಡ್ತವೆ, ನೀ ಆದಷ್ಟು ಬೇಗ ಹೋಗಕ್ಕೆ ಮಾಡು ಅಲ್ಲಿಗೆ ಅಂತ ಹೇಳುತ್ತಿದ್ರು ಗೊತ್ತಾನ. ನಾನು ಅದಕ್ಕೆ ಅಂದ್ಕೊಂಡೆ, ಈಗ 3ನೇ ತಿಂಗಳು ನಡೀತಾ ಇದೆಯಲ್ಲ, 4ಕ್ಕೆ ಬೀಳೋರೊಳಗೆ ಹತ್ಲಕ್ಕೆ ಬಂದರೆ ಇದು ಬೇಸ ತಿಂಗಳಲ್ಲೇ ಬಂದಂಗೆ ಆತ, ಸರಿ ತಿಂಗಳಲ್ಲೇ ಬರಬಾರ್ದಂತಲ್ಲ. ಅದನ್ನೇ ಹೇಳೋಣ ಅಂತೇಳಿ ಫೋನ್ ಮಾಡಿದ್ದು ನಾನು ನಿಮಗೆ. ನೀವಂತೂ ಯಾವಾಗ ಬರ್ತೀಯ ಅಂತ ಕೇಳೋದೇ ಇಲ್ಲಲ್ಲ. ಹೆಂಗೂ ಅಲ್ಲದೆ ಅದು ಅಲ್ಲೇ ಇರಲಿ ಅಂತ ಕಾಣ್ತದೆ ಏನೋ ನಿಮಗೆ. ಎಲ್ಲಿ ನೆನಪಿರ್ತದೆ? ಹಂಗಂತೇಳಿ ನಾನು ಸುಮ್ಮನೆ ಇರೋಕ್ಕಾಗಲ್ಲಲ್ಲ. ನನ್ನ ಮಗಳಿಗೆ ಮನೆ ಅದನ್ನು ಹೆಂಗೆ ಇದು ಮಾಡಲಿ? ನಾನೇ ಕೇಳೋದತ್ಲಾಗ ಬಂಡು ಬಿತ್ಕೊಂಡು ಬರ್ತೀನಿ ಅಂತ. ನಿಮ್ಮ ಅಮ್ಮನ ಹತ್ರ ಕೇಳೋದು ಬೇಡ. ನನ್ನ ಲೆಕ್ಕಾಚಾರದಲ್ಲಿ ಯಾವತ್ತಾರು ಒಂದು ದಿವಸ ಬಂದರೆ ಕರ್ಕೊಂಡು ಹೋಗೋಕ್ಕೆ ಅಂತ ಕಳಿಸ್ತಾರೆ. ಇಲ್ಲಿ ಬಂದುಬಿಡ್ತೀನಿ ನಾನು ಅಲ್ಲಿಗೆ. ಈಗ ನೋಡಿ, ನೀವು ಮಗಳ ಜೊತೆ ಎಷ್ಟೊತ್ತಿಗೆ ಬೇಕಾದ್ರೂ ಆಟ ಆಡ್ಕೊಂಡಿರ್ಬೋದು. ಈಗ ಅದು ಪೂರ್ತಿ ದೊಡ್ಡ ಆದಮೇಲೆ ಏನು ಚೆನ್ನಾಗಿರ್ತದೆ ಆಟ ಆಡ್ಸೋಕ್ಕೆ? ಈ ವಯಸ್ಸಲ್ಲೇ ಚಂದ ಓಡಾಕ್ದಾಗೆಲ್ಲ ಆಸೆ ಮಾಡೋಕ್ಕೆ ಎಲ್ಲ. ನೀವು ಅದನ್ನು ಮಿಸ್ ಮಾಡ್ಕೋತೀರಿ ಅನ್ಕೋತೀನಿ ನಾನು, ಆದರೆ ನಿಮಗೆ ಮಾತ್ರ ಹಂಗಿಲ್ಲ. ಆತ ಮಾತಾಡಿದ್ದ ಆತ ನಿಂಗೆ ಪುರ್ಸೊತ್ತಿದ್ದಿದ್ದೆ ಹೌದು ಬಿಡು. ಇಷ್ಟುದ್ದ ಮಾತಾಡ್ತೀಯ ಮಾರತಿ. ಎಂಥ 3 ತಿಂಗಳು 3 ತಿಂಗಳು ತುಂಬರೊಳಗೆ ಬರ್ತಾರೆ. ಏನು ತೊಂದರೆ ಏನಾಗಿದೆ ನಿಂಗೆ ನೋಡೋಣ ಹೇಳಲ್ಲಿ? ಈಗ ಬರೋದಿಲ್ಲ ಅಡಿಕೆ ಕೊಯ್ಲು. ಮನೇಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ಜೊತೆಗೆ ನೀನು ಮಾಡ್ಬೇಕಾಗ್ತದೆ ನೋಡು. ಈಗಲೇ ಹೇಳಿನಿ ನಾನು. ಕಡೆಗೆ ಬಾಲ್ ಬಿಡಲ್ಲ, ಹಂಗಲ್ಲ ಹಿಂಗಲ್ಲ ಅಂತಿರೋದು ಬೇಡ. ಅದ್ರ ಬದಲು ಸುಮ್ಮನೆ ಅಲ್ಲೇ ಇರೋ. ಏನು ಕೆಲಸ ಮಾಡೋದು ಬೇಡ. ನಿಮ್ಮ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ಕಿತಾ ಇದ್ದಾರೆ. ಏನು ಪ್ರಾಬ್ಲಮ್ಮು ನೋಡೋಣ ನಿಂಗೆ ಹೇಳು.
ಎಂಥವ್ರು ಬೇಕಾದ್ರೆ ನಾನು ತಂದು ಕೊಡ್ತೀನಿ ಇಲ್ಲಿಂದ. ವಿಚಿತ್ರ ಮಾಡ್ತೀಯ ಮಾರತಿ. ಯಾರು ಬಾಣ್ತೀರ ಸಾಧಾರಣ 5 ತಿಂಗಳ ಕಮ್ಮಿ ಬರಲ್ಲ ತವ್ರ ಮನೆಯಿಂದ. ನೀನೊಬ್ಬಳೇ ಸೈ ಮಾರತಿ ಈ ಥರ ಮಾಡೋದು. ಹೌದು, ಹಂಗೆ ಆಗಲಿ ಬಿಡಿ. ನನಗೆ ಎಲ್ಲ ಕಡೆಯಿಂದನೂ ಹಿಂಗೆ. ಇಲ್ಲ ಅಮ್ಮ ನೋಡಿದ್ರೆ ಇಲ್ಲೇ ಇದ್ದೀನಲ್ಲ, ಅದಕ್ಕೆ ಸಸಾರ ಮಾಡ್ದಂಗೆ ಮಾಡ್ತದೆ. ನನಗೆ ಎಷ್ಟು ಹಿಂಸೆ ಗೊತ್ತಾ ಇಲ್ಲಿ. ಯಾವುದನ್ನು ಕೇಳಿದ್ರೆ ನನಗೆ ಈಗ ಜನ ಮಾಡಲ್ಲ, ಏನಿಲ್ಲ, ನಿನ್ನ ಅಪ್ಪನೂ ಜನ ಮಾಡಲ್ಲ, ಗಂಡ ಜನ ಮಾಡಲ್ಲ, ನನ್ನೊಬ್ಳನ್ನ ಕಂಡ್ಕೊಂಡಿರಿ ಅಂತ ಬೈತಿರ್ತದೆ. ಅಲ್ಲ ಅದಕ್ಕೂ ಕೆಲಸ ಜಾಸ್ತಿ ಆತದಂತ ಮಾಡೋಣ, ಬೇಡಾಗ್ಲಾಗ ಅಲ್ಲಿಗೆ ಬರೋಣ ಅಂದ್ರೆ ಅದಕ್ಕೂ ಹಿಂಗೆ ಮಾಡ್ತೀರಿ. ಹೋಗಲಿ ಬಿಡಿ, ನಾ ಎಂತ ಹೇಳೋದೇ ಇಲ್ಲ. ಏನು ಬೇಕಾದ್ರೆ ಮಾಡಿ, ಯಾವತ್ತು ಬೇಕಾದ್ರೆ ಕರ್ಕೊಂಡೋಗಿ. ಮನೆಗೆ ಬರಲಿ ಅನ್ನೋ ಆಸೆ ಇದ್ದಿದ್ರೆ ಹಿಂಗೆ ಮಾಡ್ತಿದ್ರ ನೀವು. ಇನ್ನಿದ್ದಾರಾದರೆ ಹೆಂಡತಿ ಮಗಳು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಂತ ಕಾಯ್ತಿರ್ತಾರೆ. ನೀವು ನೋಡಿದ್ರೆ ತಿಂಗಳ ಲೆಕ್ಕ ಹೇಳ್ತೀರಿ, ಅಷ್ಟು ತಿಂಗಳಿರ್ಬೇಕು, ಇಷ್ಟು ತಿಂಗಳಿರ್ಬೇಕು ಅಂತ. ಯಾವತ್ತಾರು ಬಂದು ಕೇಳಿ, ಯಾವತ್ತಾರು ಕರ್ಕೊಂಡು ಹೋಗಿ ಕೇಳಿ, ಏನಾದ್ರು ಮಾಡಿ ಕೇಳಿ. ನಾ ಇನ್ನು ಹೇಳೋಕ್ಕೆ ಬರಲ್ಲ, ನಾ ಇನ್ನು ಫೋನು ಮಾಡೋಕ್ಕೆ ಬರಲ್ಲ. ಏನು ಬೇಕಾದ್ರೆ ಮಾಡಿ, ನಾನು ಇಡ್ತೀನಿ ಫೋನ್, ಎಂತ ಬೇಕಾದ್ರೆ ಮಾಡಿ. ಹಲೋ ಪಲ್ಲವಿ, ಥೋ ಯಾಕೆ ಹಿಂಗೆ ಮಾಡ್ತದೇನ? ಈ ಗಂಡು ಮಕ್ಳ ಕಷ್ಟ ಯಾರಿಗೂ ಬೇಡಪ್ಪ. ಅದು ನೋಡಿದ್ರೆ ಹಂಗೆ ಹೇಳೋದು, ಇಲ್ಲಮ್ಮ ನೋಡಿದ್ರೆ ಎಂತಕ್ಕಿಷ್ಟು ಬೇಗ ಅದಕ್ಕೇನಿಲ್ಲ ಬಂದ್ರೆ ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ, ಅದ್ರ ಬದಲು ಅಲ್ಲೇ ಇದ್ಕೊಂಡ್ಲಿ ತಾಯಿ ಮನೆಯಲ್ಲಿ ಅನ್ನೋದು. ನಾನು ಅದು ಎಂತ ಮಾಡಲಿ? ಅವ್ರು ಹೇಳೋಷ್ಟೊತ್ತಿಗೆ ಅವ್ರು ಹೇಳಿದ ಸರಿ ಅನ್ನಿಸ್ತದೆ, ಇವ್ರು ಹೇಳೋಷ್ಟೊತ್ತಿಗೆ ಇವ್ರು ಹೇಳಿದ ಸರಿ ಅನ್ನಿಸ್ತದೆ. ನಾನೊಬ್ಬ ಮಧ್ಯೆ ಸಿಕ್ಕಾಕೊಂಡಪ್ಪ. ಈ ಪಲ್ಲವಿಗೊಂದು ಎಂತ ಆಗಿದೆನೋ, ಅಮ್ಮನ ಮನೇಲಿ ಗನಾಗಿರ್ಬೋದಪ್ಪ. ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಇದಕ್ಕೆ ಅಂತ ಆಗ್ಯದೇನು ಅಂದರೂ ಒಂದು ಕೆಲಸ ಒಂದೇ ಕಡೆ ಇದ್ದಿದ್ದು ಸುಮಾರು ದಿವಸ ಆತಲ್ಲ, ಹಾಗಾಗಿ ಇಲ್ಲಿ ಬಂದು ಮತ್ತು 15 ದಿವ್ಸಕ್ಕೆ ಮತ್ತೆ ಹೋಗ್ಬೇಕು ಅಂತದೆ. ಎಂತ ಮಾಡೋದು? ಒಳ್ಳೆದು ನೋಡಿದ್ರೆ ಬೇಜಾರಾಗ್ತದೆ. ಅತ್ಲಾಗ ಬಂದೇ ಬಿಡ್ತಿತ್ತೇನೋ ಇಲ್ಲಿಗೆ. ಅಮ್ಮಗೆ ಏನು ಹೇಳ್ತದೆ ನಾನು ಕೇಳಿದ್ರೆ. ಓ ಮುದ್ದಣ್ಣ ಇಲ್ಲೇ ಕುತ್ಕೊಂಡಿಯಾನ ಇನ್ನೂ? ನಾನು ಹಂಗಾರೆ ತೋಟದ ಬದಿ ಹೋಗೇನಂತ ಮಾಡೇನೆ. ನಿನ್ನ ಅಪ್ಪ ಅಷ್ಟೊತ್ತಿನಲ್ಲಿ ಹೋದರೆ ಇನ್ನೂ ಮನೆಗೆ ಬರಲ್ಲ. ಏನು ಎತ್ತ ಅಂತ ಒಂಚೂರು ಹೋಗಿ ನೋಡಬಾರ್ದಾ? ಬತ್ತ ಭಾಳ ಸೋಂಬೇರ್ತನ ಬತ್ತಾದೆ ಮರಯ್ಯ ನಿಂಗೆ. ಯಾಕೆ ಹಿಂಗೆ ಮಾಡ್ತೀಯೇನ? ಹೋಗಿ ನೋಡೋಣ. ಅಪ್ಪ ಈ ಮರಯ್ಯ ಹಾವು ಹಪ್ಪಟ್ಟೆ ಎಲ್ಲ ಬೈಲ ಹೊಲ್ದಾಗ ಇದೇನ ಇದು. ಹೋಗೊಂಚೂರು ಇಷ್ಟೊತ್ತಿಗೆ ಗೊತ್ತಿದ್ರಪ್ಪ ಮನೆಗೆ. ಯಾರು ಫೋನ್ ಮಾಡಿದ್ರಲ್ಲ? ಯಾರ ಹತ್ರ ಮಾತಾಡ್ತಿದ್ದ? ಬುಳ್ಳಿ ಮಾಡಿತ್ತಾನ? ಇಲ್ಲ ಅಮ್ಮ, ಬುಳ್ಳಿ ಮಾಡಿದ್ರೆ ನನ್ನ ಮೊಬೈಲಿಗೆ ಎಂತಕ್ಕೆ ಮಾಡ್ತದೆ? ಲ್ಯಾಂಡ್ಲೈನಿಗೆ ಮಾಡೋದಲ್ಲ ನದು. ನಾನೇ ಹೀಗೆ ಕೂತ್ನಲ್ಲ, ಅಪ್ಪ ತೋಟಕ್ಕೆ ಹೋಗಿದ್ದು ಜ್ಞಾನೇ ಆಗಲ್ಲ ಮರತಿ. ಸುಮ್ಮನೆ ಕೂತಿದ್ನಲ್ಲ ಅಂತ ಪಲ್ಲವಿಗೆ ಫೋನ್ ಮಾಡಿದ್ದೆ, ನನ್ನ ಮಗಳು ಎಂತ ಮಾಡ್ತಾ ಇದೆ ಕೇಳೋಣ ಅಂತ. ಕಲ್ತಿದ್ಕೊಂಡಿಲ್ಲ ಬಿಡು, ಅಲ್ಲೇ ನಿಂತ್ಕೊಂಡು ಎಲ್ಲ ಲೇಸಿನಿ. ಫೋನ್ ಬಂದ ಕೂಡಲೇ ಬಂದಿನ ಈಚೆಗೆ ಅದು ಶಬ್ದ ಕೇಂಡೆಯ. ಅದು ಫೋನ್ ಮಾಡಿದೆ, ನೀವು ಮಾಡೇನಂತೆ. ಯಾಕೆ ಹಿಂಗಾತಿದ್ದೀಯೋ ಬತ್ತ ಇಲ್ಲ, ಹಿಂಗಾದ್ರೆ ಮುಂದೆಲ್ಲ ಹೆಂಗೇನಪ್ಪ? ಎಂತ ಯೋಚನೆ ಮಾಡ್ತಿದ್ದೀಯಮ್ಮ? ಇಲ್ಲಪ್ಪ, ಜ್ಞಾನ ಮಾಡಿದೆ ಅಂತಂದರೆ ನಿನ್ನ ಅಪ್ಪ ಎತ್ಲಾಗ ಹೋದ್ರು ಅಂತ ಅದೇ ಇದು ಮಾಡ್ತಿದ್ದೆ. ಬಾಲ್ ಹೆಂಗದಿ ಅಂತ, ಗನಗದಿ ಅಂತ. ಓಹೋ, ಗನಾಗಿಲ್ದಿದ್ರೆ ಅದು ಯಾರ ಮಗಳು ಹೇಳು? ನಂಗೊಂಥರ ಬಾಲೆ ಮೇಲೆ ತುಂಬ ನೆನಪಾದಂಗೆ ಆಗ್ತದಮ್ಮ. ನಿಂಗಾಗಲ್ಲ? ಹಿಂಗೆ ಸುಮ್ಮನೆ ಕೂತ್ಕೋತೀವಲ್ಲ, ಅವಾಗ ಇಲ್ಲಿ ಬಾಲೆ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ಬೋದಿತ್ತು ಅಂತ ಕಾಣ್ತದೆ. ಯಾರ್ಯಾರ ಮನೆಗೆಲ್ಲ ಅವಾಗ ಬಾಲೆ ಆಡ್ಸೋಕ್ಕೆ ಹೋಗ್ತಿದ್ದು, ಒಂಚೂರು ಕರ್ಕೊಂಡೋಗಿ ಕೊಟ್ಟರೆ ಸಾಕಪ್ಪ ಅಂತ ಕಾಯ್ತಿದ್ದು. ಈಗ ನಮ್ಮ ಮನೆ ಬಾಲೆನ ಅಲ್ಲಿ ಬಿಟ್ಕೊ ಕೂತೀವಿ. ಏನು ಬುದ್ಧಿವಂತಿಕೆ ಮಾತಾಡೋಕ್ಕೆ. ಹಾಂ, ಅಲ್ಲ ಮಾರಯ್ಯ, ಅಲ್ಲಿ ಬಿಟ್ಟಿವೆ ಅಂದರೆ ಏನು? ಒಲ್ಲೆ ಬಿಡೋಕ್ಕಾಗ್ಬಿಟ್ಟಿದ್ದಾನೆ. ಬಾಂತಿ ಬಾಲೆ ಅಲ್ಲ ಅದಾರೆ ಲೋಕ ರೂಢಿ ಅದು. ಹಂಗೊಂದು 5-6 ತಿಂಗಳು ಬಾಣ್ತನ ಪೂರೈಸ್ಕೊಂಡು ಬರೋದು ಹೆಣ್ಮಕ್ಳ ಮನೆಗೆ. ಹೇಳೋದು ನೋಡ್ರು ಮಾರಯ್ಯ, ಏನು ಈಗಲೇ ಕರ್ಕೊ ಬರೋಣ ಅನ್ನಂಗೆ ಇದ್ದೀಯಪ್ಪ. ಅಲ್ಲ ಅಮ್ಮ, ಹಂಗಾರೆ ನೀ ಹೇಳದೆ ಅಂತ ಇನ್ನೂ 5-6 ತಿಂಗಳ ತನಕ ಬಾಲೆ ಅಲ್ಲೇ ಇರ್ಬೇಕಾ? ಬೇಡಮ್ಮ,
ಮನೇಲಿ ಇಲ್ಲಿದ್ದರೆ ಚಂದ, ಎಲ್ಲ ನಗಾಡಿಸ್ತಾ ಆಟ ಆಡಿಸ್ತಾ ಇರ್ಬೋದು. ಸುಮಾರು ದಿನ ಆಗಿ ಹೋಗ್ತದದು. ಹಂಗೆ ಎಲ್ಲಮ್ಮ ಒಂದು 2-2.5 ತಿಂಗಳಿಗೆ ಬಾಣ್ತಾರಕ್ಕೆ ಮಾಡ್ಕೊಂಡ್ರೆ ಸಾಕು ಅಂತ ನೀನೇ ಯಾವಾಗಲೂ ಹೇಳಿದ್ನೇ ಅನ್ಪಪ್ಪ. ಈಗ ನೋಡಿದ್ರೆ 6 ತಿಂಗಳಿಗೆ ಹೋಗಿಯ. ನಂಗೆ ಅಷ್ಟು ದಿವಸ ಮಗಳನ್ನು ಬಿಟ್ಟಿರೋಕ್ಕಾಗಲ್ಲಮ್ಮ. ಎಂಥ ಮಗಳನ್ನು ಬಿಟ್ಟಿರೋದು ಮಾರಾಯ? 3 ದಿನಕ್ಕೂ ಹೋತೀಯ, ನೋಡ್ಕೆ ಬತ್ತಿರ್ತೀಯ. ಅವಂದೆಲ್ಲ ಹೊಲವಂಗ ಮಾಡಬೇಡ ಮುದ್ದಣ್ಣಿ. ನೀನು ಗನಗೊಂದು ಬಾಡ್ತಾರಕ್ಕೆ ಮಾಡ್ಕೆ ಬರಲಿ. ಈಗ ಇಲ್ಲಿ ಬಂದು ತಾಟದ ಹಳ್ಳು ಅದು ಇದು ಅಂತ ನಿನ್ನ ಅಪ್ಪನನ್ನು ಕರಿತಿರ್ತಾರೆ. ನಾನು ಅತ್ಲಾಗ ಹೋದರೆ ಈಗ ನಾವೇ ಆದರೆ ಎಂಥವ್ರು ಒಂಚೂರು ಮಾಡ್ಕೋಬೋದು. ಬಾಣ್ತಿಗೆ ಹಂಗೆ ಆತದ, ಬೇರೆ ಅಡ್ಗೆನೇ ಆಗ್ಬೇಕು ಅಂತಾರೆ ನಿನ್ನ ಅತ್ತೆ. ಬಾಲೆ ಕೆಲಸ ಅಂದರೆ ನಾವು ಅಷ್ಟು ಸಲೀಸಾತದನ. ಒಂದು ಆಳು ಅದಕ್ಕೆ ಅಲಾಕತ ಇರ್ಬೇಕು, ಗೊತ್ತನು? ಆಗಲ್ಲ, ಈಗಾಗಲ್ಲ. ಬುದ್ಧಿವಂತಿಕೆ ನಿಂಗೆ ಸೈ ಅಂತ ಮಾಡಿಯ? ನಂಗೂ ಹಂಗೆ ಅಲ್ಪ ಸ್ವಲ್ಪ ಬುದ್ಧಿ ಹಾಕೇನೆ ದೇವರು. ಏನೊಂದು ಇದು ಅಂತ ಎಂಟೇನು ಫೋನ್ ಮಾಡಿ ಹೇಳಕ್ಕೆ ಶುರು ಮಾಡಿರ್ಬೇಕು, ನಾ ಬರ್ತೀನಿ ಅಂತ. ಸುಖ ಕಂಡದಲ್ಲ ಇಲ್ಲಿ ನಮಗೆ ನರ್ಕ ತೋರ್ಸೋಕ್ಕೆ. ಇದು ಬರಲಿ ಅಲ್ಲಿ ಕರ್ಕೊ ಬರ್ಸ್ತೀನಿ ತಡೆ ನಿನ್ನ. ಇಷ್ಟೊತ್ತಲ್ಲಿ ನಿಂತ್ಕೊಂಡು ಮಾತೆಲ್ಲ ಅಲೇಸಿದ್ಕಾತ. ಇಲ್ಲೀರಿ ಹೇಳಿದ್ದೆ ಸತ್ಯ ಅಂತ ನಂಬ್ಕಿದ್ದೆ ನಾನು. ಏನು ಮಾಡೋದು ಹೇಳಿ ನಿನ್ನ, ನೋಡೋಣ ಬಾಯಿ ಬಿಡ್ತೀಯ ಏನು ಮಾಡ್ತೀಯ ಅಂತ. ಇಲ್ಲ ಅಮ್ಮ, ನಂಗೆ ಯಾಕೋ ಕರ್ಕೊ ಬರೋಣ ಅಂತಲೇ ಕಾಣ್ತದೆ ಕಣೆ. ತುಂಬ ನೆನಪಾಗ್ತದೆ. ಈಗ ಸರಿ ತಿಂಗಳಲ್ಲಿ ಕರ್ಕೊ ಬರಬಾರ್ದಂತಲ್ಲ. 3 ತಿಂಗಳು ತುಂಬರೊಳಗೆ 4ಕ್ಕೆ ಬೀಳೋರೊಳಗೆ ಕರ್ಕೊ ಬಂದರೆ ಏನಾಗ್ತದೆ? ಸರಿ ತಿಂಗಳಲ್ಲಿ ಕರ್ಕೊ ಬರಬಾರ್ದಂತ ಯಾರು ಹೇಳಿದ್ದ ನಿಂಗೆ? ಪಲ್ಲವಿ ಅಮ್ಮ ಹೇಳಿದ್ದಂತಮ್ಮ. 3 ತಿಂಗಳಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ದಿರೋ 5 ತಿಂಗಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಹೌದೇನ ಮರೆಯ, ನಂಗೆ ಗೊತ್ತಿರ್ಲೇನ. ನಿಂಗೆ ಯಾರು ಹೇಳಿದ್ರ ಪಲ್ಲವಿ ಅಮ್ಮ ಹಿಂಗೆ ಹೇಳ್ಯಾರ ಅಂತ? ಓ, ಪಲ್ಲವಿ ಈಗ ಫೋನ್ ಮಾಡಿತ್ತಲ್ಲ ಅಮ್ಮ, ಅದೇ ಹೇಳಿದ್ದೆ. ಪಲ್ಲವಿ ಫೋನ್ ಮಾಡಿತ್ತ? ಮತ್ತು ನೀನೇ ಮಾಡಿದ್ದೆ. ಸುಮ್ಮನೆ ಕೂತು ಬೇಜಾರಾತು, ನಾನೇ ಫೋನ್ ಮಾಡಿದೆ ಅಂದಲ್ಲ. ಪಲ್ಲವಿ ಫೋನ್ ಮಾಡಿತ್ತನೋ ಕೇಳಿದ್ರೆ? ಅಯ್ಯೋ, ಯಾರೋ ಒಬ್ಬರು ಫೋನ್ ಮಾಡಿದ್ದಮ್ಮ, ಅದನ್ನು ಬಿಟ್ಟಾಕೋ. ಈಗ ಏನು ಮಾಡೋಣ ಹೇಳು, ಕರ್ಕೊ ಬರೋಣ ಬೇಡ? ಒಂದ್ಸತಿ ಹೇಳಿದ ಅರ್ಥ ಆಗಲ್ಲ ಮುದ್ದಣೆ. ಎಂತಕ್ಕೆ ಇಷ್ಟು ಬೇಗ ಕರ್ಕೊ ಬರೋದ? ಜನ ಎಲ್ಲ ಹಾಗೆ ನಗಾಡ್ತಾರೆ. ಇದು ಒಂದು ಬಾಣ್ತಿ ಸಾಕಾಗಲಾರ್ದವ್ರ ಮನೇಲಿ ಇಲ್ಲಿ ಕಳ್ಸಾರೆ ಅಂತ. ಒಂಚೂರು ಏನಾರು ಹೆಚ್ಚು ಕಮ್ಮಿ ಆದರೂ, ಹೆಚ್ಚು ಕಮ್ಮಿ ಎಲ್ಲಿದ್ದರೂ ಆಗೋದು ಬೇಡ. ನಮಗೆ ಅಡಿಕೆ ಕಾಯಿ ಟೈಮಲ್ಲೆಲ್ಲ ರಕುಲಿ ಮಾಡೋಕ್ಕಾಗಲ್ಲ. ಅಲ್ಲಾದ್ರೆ ಗನಾಗಿ ತಾಯಿ ಮನೇಲಿ ಇದ್ಕೋಬೋದು. ಈಗ ಅಲ್ಲಿ ತಾಯಿ ಮಗಳೇ ಇದ್ದಾಗ ಒಂದು ಮಾತು ಬರ್ತದೆ ಹೋಗ್ತದೆ, ಸುಧಾರಿಸ್ಕೊಂಡು ಇರ್ತಾರೆ. ಇಲ್ಲಿ ನನಗೂ ಈಗೀಗ ಮೊದಲಿನಷ್ಟೆಲ್ಲ ಒಂಥರ ತಾಳ್ಮೆ ಇಲ್ಲ ಮಾರಾಯ, ಸಿಟ್ಟು ಬರ್ತದೆ. ನಾನೆಂತಾರೆ ಹೇಳೋದು, ಅದು ಸಿಟ್ಕೊಳ್ಳೋದು ಎಂತಕ್ಕೆ ಬೇಕು ನೋಡೋಣ. ಕೆಲಸದ ಬಿಸಿ ಆ ಥರ. ಅಡಿಕೆ ಕೊಯ್ಲು ಮುಗೀಲಿ, ಅಡಿಕೆ ಕೊಯ್ಲು ಮುಗಿದ್ಮೇಲೆ ಕರ್ಕೊಬರೋಣ, ಅಲ್ಲಿ ತನಕ ಬೇಡ ಹೇಳು.